ನಮಸ್ಕಾರ, ನಾನು ಶಿವಕುಮಾರ್. ಸೊ, ಯೂನಿಟ್ 4 ಕ್ವಾಡ್ರಾಟಿಕ್ ಇಕ್ವೇಷನ್, ಕನ್ನಡದಲ್ಲಿ ವರ್ಗ ಸಮೀಕರಣಗಳು ಅಂತ ಕರಿತೀವಿ. ಸೊ, ಇದು ಲೆಸನ್ ಬೇಸ್ ಅಸೆಸ್ಮೆಂಟ್, ಓಕೆ, ಪಾಠ ಆಧಾರಿತ ಮೌಲ್ಯಾಂಕನ, ಎಲ್ ಬಿ ಅಂತ ಕರಿತೀವಿ. ಪ್ರೀವಿಯಸ್ಲಿ 47 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ವಿ, 1 ಮಾರ್ಕ್ ಮತ್ತು 2 ಮಾರ್ಕ್ಸ್ದು. ಓಕೆ, 48th ಕ್ವೆಶನ್, ವರ್ಡ್ ಕ್ವೆಶನ್ಸ್ ಇರುತ್ತೆ ಇದು. ಓಕೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 or 4 ಮಾರ್ಕ್ಸ್ ಇದೆ. ಶೋರ್ ಶಾರ್ಟ್ ಒಂದು ಕ್ವೆಶನ್ ಅಂತೂ ಇಲ್ಲಿಂದ ಬಂದೇ ಬರುತ್ತೆ ಮೇನ್ ಎಕ್ಸಾಮಲ್ಲಿ. 3 ಇಲ್ಲ 4ನೇ ಮಾರ್ಕ್. ನಾನು ಮುಂಚೆನೇ ಹೇಳಿದ್ದೀನಿ, ನಮ್ಮ ಟಾರ್ಗೆಟ್ 80 ಮಾರ್ಕ್ಸ್ ಮೇನ್ ಪೇಪರಿಂದ. ಓಕೆ, ಸೊ ನಾನು ಒನ್ಸ್ ಎಕ್ಸಸೈಸ್ ಮತ್ತು ಎಲ್ ಬಿ ಎ ಆದಮೇಲೆ ಎಕ್ಸಾಮ್ ಟೈಮಲ್ಲಿ SA1ಗೆ ಮತ್ತು ಮೇನ್ ಎಕ್ಸಾಮಿಗೆ ಒಂದು ಸಪ್ರೇಟ್ ಸೀರೀಸ್ ಮಾಡ್ತೀನಿ ವಿತ್ ಆಲ್ 38 ಕ್ವೆಶನ್. ಓಕೆ, ಸೊ ಡೈರೆಕ್ಟ್ಲಿ ಕ್ವೆಶನ್ ನೋಡೋಣ. ಈ ಎರಡು ವರ್ಗಗಳ ವಿಸ್ತೀರ್ಣಗಳ ಮೊತ್ತ 640 ಮೀಟರ್ ಸ್ಕ್ವೇರ್. ಓಕೆ, ಎರಡು ಸ್ಕ್ವೇರ್ ಇದೆ, ಇದರದ್ದು ಏರಿಯಾ. ಓಕೆ, ಇದರದ್ದು ಏರಿಯಾ. ಇದ್ರದ್ದು ಎಷ್ಟಿದೆ ಗೊತ್ತಿಲ್ಲ, ಇದ್ರದ್ದು ಎಷ್ಟಿದೆ ಗೊತ್ತಿಲ್ಲ, ಬಟ್ ಇದು ಎರಡೂ ಆ್ಯಡ್ ಮಾಡಿದಾಗ ಓಕೆ, ಈ ಸ್ಕ್ವೇರ್ ಅಂತಂದರೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ 640 ಇದೆ. ಓಕೆ, ಮತ್ತು ಅವುಗಳ ಸುತ್ತಳತೆಗಳ ವ್ಯತ್ಯಾಸ ಅಂದರೆ ಇದರದ್ದು ಪೆರಿಮೀಟರ್, ಇದರದ್ದು ಸುತ್ತಳತೆ ಮತ್ತು ಇದರದ್ದು, ಇದು ಎರಡನ್ನೂ ಡಿಫ್ರೆನ್ಸ್ ಮಾಡಿದಾಗ ಓಕೆ ನಮಗೆ ಎಷ್ಟು ಬರ್ತಾ ಇದೆ, 4x ಮತ್ತು 4y, ಇದು 64. ನಾವು ಈ ಕ್ವೆಶನ್ನ ಟ್ರೆಡಿಷ್ನಲ್ ಮೆಥಡಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಥರ ಸಾಲ್ವ್ ಮಾಡೋದಕ್ಕೆ ಹೋದರೆ ಕೆಲಸ ಆಗಲ್ಲ. ಓಕೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನಲ್ಲಿ ಒಂದು ಇದೆ ಸಬ್ಸ್ಟಿಟ್ಯೂಷನ್ ಮೆಥಡ್, ಆ ಮೆಥಡ್ನ ಯೂಸ್ ಮಾಡೋಣ. ಓಕೆ, ಎರಡರಲ್ಲೂ ಸೇಮ್ ಅದೇ ಬರುತ್ತೆ, ಬಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಥರನೇ ಸಾಲ್ವ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಕೋರ್ ಕಾನ್ಸೆಪ್ಟ್ ತೊಗೊಂಬರ್ಬೇಕಂತಂದರೆ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನಿಂದ ಸಬ್ಸ್ಟಿಟ್ಯೂಷನ್ ಮೆಥಡೇ ತೊಗೊಂಬರೋಣ. ಏನು ಹೇಳ್ತಾ ಇದೆ, ಎರಡು ದ ಸಮ್ ಆಫ್ ದ ಏರಿಯಾಸ್ ಆಫ್ 2 ಸ್ಕ್ವೇರ್ಸ್, ಸಮ್ ಆಫ್ ದ ಏರಿಯಾಸ್ ಆಫ್ ದ 2 ಸ್ಕ್ವೇರ್ಸ್, ಈ ಏರಿಯಾ ಒಳಗಡೆ ಏರಿಯಾ, ಇದರದ್ದು ಸ್ಕ್ವೇರ್ಸ್ ಆಫ್ 2 ಸ್ಕ್ವೇರ್, ಎರಡು ಸ್ಕ್ವೇರ್ ಇದೆ, ಇಸ್ 640 ಮೀಟರ್ ಸ್ಕ್ವೇರ್. ಓಕೆ, ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಪೆರಿಮೀಟರ್ಸ್, ಅಂದರೆ ಪೆರಿಮೀಟರ್ ಸುತ್ತಳತೆ, ಈ ಸರೌಂಡಿಂಗ್ ಇದರದ್ದು ಡಿಫ್ರೆನ್ಸ್ ಹೇಳ್ತಾ ಇದ್ದಾನೆ. ದೇರ್ ಪೆರಿಮೀಟರ್ ಇಸ್ 64 ಮೀಟರ್. ದೆನ್ ಫೈಂಡ್ ದ ಸೈಡ್ಸ್ ಆಫ್ ದ ಸ್ಕ್ವೇರ್. ಓಕೆ, ಸೊ ಲೆಟ್ side of the first square. Let side of the first square equal to x. Okay, let side of the second square equal to y. ಹೌದಾ, ನಮಗೇನು ಗೊತ್ತಿದೆ, ಅಳತೆ ಸುತ್ತಳತೆ ಅಂತಂದರೆ 4x, ಪೆರಿಮೀಟರ್ ಆಫ್ ಅ ಸ್ಕ್ವೇರ್. ನಾನು ಇದನ್ನು ಬರಿತೀನಿ, ಪೆರಿಮೀಟರ್ ಆಫ್ ದ ಸ್ಕ್ವೇರ್. ನಾಲ್ಕು ಸೈಡ್ ಈಕ್ವಲ್ ಇರುತ್ತೆ, ಸ್ಕ್ವೇರ್ ಅಂದರೆ 4 ಸೈಡ್ ಈಕ್ವಲ್ ಇರುತ್ತೆ. ಇಲ್ಲಿ ಎ ಅಂದರೆ ಇಲ್ಲಿಯೂ ಎ, ಸುತ್ತಳತೆ 4 ತಗೋಬೇಕು, 4 times ಎ. ಓಕೆ, ಸೊ ಈ ಥಿಯರಿ ಪ್ರಕಾರ 4 times x ಮೈನಸ್ 4 times y, ಅಂದರೆ ಇದೊಂದು y ತೊಗೊಂಡಿದ್ವಿ, ಚಿಕ್ಕದು ಸೆಕೆಂಡ್ ಸ್ಕ್ವೇರ್ ಈಕ್ವಲ್ ಟು y ತೊಗೊಂಡಿದ್ವಿ, ಈಕ್ವಲ್ ಟು ಡಿಫ್ರೆನ್ಸ್ ಎಷ್ಟಿದೆ, 64. ಓಕೆ, ಸೊ ಎರಡರಲ್ಲೂ 4 ಕಾಮನ್ ಇದೆ, 4 ಕಾಮನ್ ತೊಗೋತೀನಿ. ಓಕೆ, ಎಕ್ಸ್ ಮೈನಸ್ ವೈ, ಸೊ ನಾವು ಮಲ್ಟಿಪ್ಲೈ ಮಾಡಿದಾಗ 4x ಮತ್ತು 4y. ಓಕೆ, ಈಕ್ವಲ್ ಟು 64. ಸೊ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 64. ಈ 4ನ ಈ ಕಡೆ ತೆಳಗಡೆ ತೊಗೊಂಬಂದಾಗ ಡಿವಿಷನಲ್ಲಿ 4 1s 4, 2 ಉಳಿಯುತ್ತೆ, 4 6 16. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 16. ಕ್ಲಿಯರ್? ಸೊ ಈಗ ಇಲ್ಲಿ ಮೈನಸ್ ವೈ ಇದೆ, ಸೊ ನನಗೆ ಎಕ್ಸಿಂದ ವ್ಯಾಲ್ಯೂ ಬೇಕು ಆರ್ ವೈಯಿಂದ ವ್ಯಾಲ್ಯೂ ಬೇಕು. ಓಕೆ, ಸೊ ಈ ಮೈನಸ್ ವೈ ಇಲ್ಲೇ ಇಡ್ತೀನಿ, ಈ ಪ್ಲಸ್ 6 ಎಕ್ಸ್ ಈ ಕಡೆ ತೊಗೊಂಡು ಹೋಗ್ತೀನಿ. ಮೈನಸ್ ವೈ ಈಕ್ವಲ್ ಟು
16 ಮೈನಸ್ ಎಕ್ಸ್. ಇದನ್ನು ಹಿಂಗೆ ಇಟ್ಕೊಳ್ಳೋಣ. ಫಸ್ಟ್ ಇಕ್ವೇಶನ್ ಅಂತ ತಗೊಳ್ಳೋಣ. ನಮ್ಗೆ ಇನ್ನೊಂದು ಏನು ಗೊತ್ತಿದೆ, ಏರಿಯಾ ಆಫ್ ದ ಸ್ಕ್ವೇರ್. ಏರಿಯಾ ಆಫ್ ದ ಸ್ಕ್ವೇರ್ ಅಂದರೆ ವಿಸ್ತೀರ್ಣ. ಏರಿಯಾ ಆಫ್ ದ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ಇದೆ ಅಂತಂತಂದರೆ ಇಲ್ಲಿಯೂ ಎ ಇಲ್ಲಿಯೂ ಎ ಅಂದರೆ ಎ ಸ್ಕ್ವೇರ್ ಆಯಿತಾ. ಏರಿಯಾ ಆಫ್ ದ ಸ್ಕ್ವೇರ್ ಈಸ್ ಎ ಸ್ಕ್ವೇರ್. ಸೊ ಫಸ್ಟ್ ಸ್ಕ್ವೇರ್ ತೊಗೊಂಡಿದ್ವಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, ಸಮ್ ಆಫ್ ದ ಏರಿಯಾಸ್ ಆಫ್ ದ ಟೂ ಸ್ಕ್ವೇರ್ಸ್ ಇಸ್ ಓಕೆ 640. ಓಕೆ. ಸೊ ಎಕ್ಸ್ ಸ್ಕ್ವೇರ್ ಇಲ್ಲೇ ಇಡ್ತೀನಿ. ಈ ವೈ ಬದಲಿ ನಾನು ಈ ಪೂರ್ತಿ ಇದನ್ನು ಹಾಕಬೇಕು, ಬಟ್ ಇಲ್ಲಿ ಮೈನಸ್ ವೈ ಇದೆ. ಹಂಗಂದ್ರೆ ನಾನು ಏನು ಮಾಡ್ತೀನಿ, ಮೈನಸ್ ಈ ಮೈನಸ್ನ ಈ ಕಡೆ ಕಂಪ್ಲೀಟ್ಲಿ ಶಿಫ್ಟ್ ಮಾಡ್ತೀನಿ. ಓಕೆ. ಸೊ ಇದನ್ನು ಮತ್ತೊಂದು ಸಲ ರಿಫಾರ್ಮ್ ಮಾಡಿ ಬರಿಬೇಕಂತಂದರೆ ವೈ ಈಸ್ ಈಕ್ವಲ್ ಟು ಮೈನಸ್ ಆಫ್ ಓಕೆ 16 ಮೈನಸ್ ಎಕ್ಸ್ ಬರಿಬೋದಾ. ಈ ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿಬಿಟ್ಟೆ ಅಂದರೆ ಮೈನಸ್ 16 ಪ್ಲಸ್ ಎಕ್ಸ್. ಸೊ ಇಲ್ಲಿ ಮೈನಸ್ 16 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು 640. ಓಕೆ. ಸೊ ಈ ಪ್ಲಸ್ ಇಲ್ಲೇ ಇರ್ತೀನಿ. ಸೊ ಮೈನಸ್ 16 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ. ಹಂಗಂದರೆ ಮೈನಸ್ 16 ಪ್ಲಸ್ ಎಕ್ಸ್ ಇಂಟು ಮೈನಸ್ 16 ಪ್ಲಸ್ ಎಕ್ಸ್ ಎರಡು ಸಲ ಇದೆ. ಇದನ್ನು ಮಲ್ಟಿಪ್ಲೈ ಮಾಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 16 16 256. 16 ಸ್ಕ್ವೇರ್ ಇಸ್ 256. ಓಕೆ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 16 ಇಂಟು ಎಕ್ಸ್ ಮೈನಸ್ 16x. ಕ್ಲಿಯರ್. ಎಕ್ಸ್ ಇಂಟು ಮೈನಸ್ 16 ಮೈನಸ್ 16x. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಈಗ 256 ಮೈನಸ್ ಎರಡೂ ಕಡೆ ಸಿಂಬಲ್ ಸೇಮ್ ಇದೆ, ವ್ಯಾಲ್ಯೂಸ್ ಆ್ಯಡ್ ಆಗುತ್ತೆ. 232x ಪ್ಲಸ್ ಎಕ್ಸ್ ಸ್ಕ್ವೇರ್. ಈ ವ್ಯಾಲ್ಯೂನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 256 ಮೈನಸ್ 32x ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 640. ಸೊ ಇದನ್ನು ನಾವು ಸ್ಟ್ಯಾಂಡರ್ಡ್ ಇಕ್ವೇಷನಲ್ಲಿ ಬರ್ಕೋಬೇಕು. ಸ್ಟ್ಯಾಂಡರ್ಡ್ ಇಕ್ವೇಷನ್ ಹೇಳಿದ್ದೀನಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಸೊ ಈ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಪ್ಲಸ್ ಮೈನಸ್ ಇದೆ ಮೈನಸ್ 32x ಓಕೆ ಪ್ಲಸ್ 256. ಈ 640 ಈ ಕಡೆ ಬಂದಾಗ ಮೈನಸ್ 640 ಈಕ್ವಲ್ ಟು 0. ಓಕೆ. ಸೊ 2x ಸ್ಕ್ವೇರ್ ಮೈನಸ್ 32x. ಸೊ ಇಲ್ಲಿ ಪ್ಲಸ್ ಮೈನಸ್ ಇದೆ. ಸೊ ಗ್ರೇಟರ್ ನಂಬರ್ 640 ಜಾಸ್ತಿ ಇದೆ. ಸೊ ಮೈನಸಲ್ಲಿ ಇದನ್ನು ನೋಡೋಣ. 640 ಮೈನಸ್ 256. ಓಕೆ. ಸೊ ಇಲ್ಲಿಂದ ಇಲ್ಲಿ ಕ್ಯಾರಿ ಒಂದು 4 ಉಳಿಯುತ್ತೆ. ಓಕೆ. ಇಲ್ಲಿ 3 ಇದೆ, ಇಲ್ಲಿ 5 ಇದೆ. 384 ಮೈನಸ್ 384 ಈಕ್ವಲ್ ಟು 0. ಸೊ ಡಿವೈಡ್ ಈಚ್ ಟರ್ಮ್ ಬೈ 2. ಡಿವೈಡ್ ಈಚ್ ಟರ್ಮ್ ಬೈ 2. ನಾನು 2 ಕಾಮನ್ ತೊಗೊಂಡು ಮಾಡ್ಬೋದು ಅಂತಲೂ ಹೇಳ್ಬೋದು, ಬಟ್ ಅದು 2 ಕಾಮನ್ ತೊಗೊಂಡ್ರೆ ನೀವು ಅದು ಕನ್ಫ್ಯೂಷನ್ ಅಂತ ಹೇಳ್ತೀರಾ. ಓಕೆ. ಸೊ 2x ಸ್ಕ್ವೇರ್ ಅಪಾನ್ ಮೈನಸ್ 32x ಅಪಾನ್ ಮೈನಸ್ 384 ಅಪಾನ್ 2 ಈಕ್ವಲ್ ಟು ಡಿವೈಡ್ ಮಾಡಿದರೆ ಎಲ್ಲದಕ್ಕೂ ಡಿವೈಡ್ ಮಾಡಬೇಕು. ಇವ್ರಿಗೆ ಬಿಟ್ಟು ಅವರಿಗೆ ಅಂತ ಅಲ್ಲ, ಆ ಥರ ಇಲ್ಲ. ಓಕೆ. ಸೊ 2 ಕ್ಯಾನ್ಸಲ್. 2 1 2 16 2 1 2
1s 1 carry 2 9s 192. So x square minus 16x minus 192 equal to ಈ 0 ಇದು 0. ಕ್ಲಿಯರ್? ಸೊ ನಮಗೆ ನಮ್ಮ ಇಕ್ವೇಶನ್ ಬಂತು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ. ಸೊ ನನಗೆ ಮಲ್ಟಿಪ್ಲೈ ಮಾಡಿದಾಗ 192 ಮೈನಸಲ್ಲಿ ಬರಬೇಕು. ಓಕೆ, ಆಮೇಲೆ ಆ್ಯಡ್ ಎಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ 16 ಬರಬೇಕು. ಕ್ಲಿಯರ್? ಸೊ 192ನ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದರೆ 2 9s 18 1 ಕ್ಯಾರಿ 96, 2 4s 8 1 ಉಳಿಯುತ್ತೆ, 2 8s 16, 224. ಓಕೆ ಓಕೆ, ಇದನ್ನು ಮತ್ತೆ ಬ್ರೇಕ್ ಮಾಡೋದು ನೆಸೆಸಿಟಿ ಇಲ್ಲಲ್ಲ. 24 ಮತ್ತೆ 8, 24 ಮೈನಸ್ ಸಿಂಬಲ್ ಬೇಕು, -24 ಪ್ಲಸ್ 8 ಮಾಡಿದಾಗ 24ಇಂದ 8 ಹೋದರೆ 16 ಆಯಿತು. 24 8s 192. ಚೆಕ್ ಮಾಡೋಣ. 24 ಇಂಟು 8, 24 ಇಂಟು 8, 8 4s 32, 8 2s 16 ಪ್ಲಸ್ 3 192. ಕ್ಲಿಯರ್? ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಎಕ್ಸ್ ಸ್ಕ್ವೇರ್ ಇಲ್ಲಿ ಮೈನಸ್ ಸಿಂಬಲ್ ಇದೆ, ಸೊ ಗ್ರೇಟರ್ ನಂಬರ್ ಅದನ್ನು ತಗೊಳ್ಳೋಣ. 24x ಪ್ಲಸ್ 8x, ಯಾಕಂದರೆ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಇಲ್ಲೇ ನೋಡಿ ನನಗೆ ಮೈನಸ್ ಬರಬೇಕಂತಂದರೆ ಯಾವುದೋ ಒಂದು ನಂಬರ್ ಮೈನಸಲ್ಲಿ ಬೇಕು, ಗ್ರೇಟರ್ ನಂಬರ್ ಸಿಂಬಲು ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ 24 ಇಂಟು 8, ಸೊ ಇದನ್ನು ಚೆಕ್ ಮಾಡ್ಕೊಂಡಿದ್ವಿ 192. ಸೊ -24 ಪ್ಲಸ್ 8, ಸೊ ಗ್ರೇಟರ್ ನಂಬರ್ ಸಿಂಬಲ್ ಮೈನಸ್ ಜೊತೆಗೆ 24 minus 8 is 60. So 192 equal to 0. ಸೊ ಇಲ್ಲಿಂದ ಕಾಮನ್ ತಗೋಬೇಕು. ಎಕ್ಸ್ ಇಂಟು ಎಕ್ಸ್ ಮೈನಸ್ 24 ಇಂಟು ಎಕ್ಸ್, ಇಲ್ಲಿ ಪ್ಲಸ್ 8 ಇದೆ ಕ್ಲಿಯರ್, ಇಂಟು ಎಕ್ಸ್. ಇಲ್ಲಿ ಈ -92 ಬದಲಿ ನಾನೇನು ಮಾಡ್ತೀನಿ, -24 ಒಂದ್ಸಲ ಇಂಟು ಪ್ಲಸ್ 8. ಕ್ಲಿಯರ್? ಪ್ಲಸ್ 8 -24 ಮೈನಸ್ ಇಂಟು ಪ್ಲಸ್ -24 ಇಂಟು 8 ಇಸ್ 192. ಓಕೆ, ಕಾಮನ್ ಇದ್ದಿದ್ದನ್ನು ತಗೊಳ್ಳೋಣ. ಪ್ಲಸ್ 8 ಇಲ್ಲಿ ಎಕ್ಸ್ ಕಾಮನ್, ಎಕ್ಸ್ -24. ಓಕೆ, ಸೊ ಪ್ಲಸ್ 8 ಕಾಮನ್ ಮಾಡ್ಕೋತೀನಿ. ಎಕ್ಸ್ ಈ ಪ್ಲಸ್ 8 ಹೊರಗಡೆ ಬಂದಿದೆ, ಸೊ -24 ಈಕ್ವಲ್ ಟು 0. ಸೊ ಎಕ್ಸ್ -24 ಒಂದ್ಸಲ, ಎಕ್ಸ್ ಪ್ಲಸ್ 8. ಸೊ ರೂಟ್ಸ್ ಆಲ್ರೆಡಿ ನೀವು ಐಡೆಂಟಿಫೈ ಮಾಡಿರ್ತೀರ. ಎಕ್ಸ್ -24 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 8 ಈಕ್ವಲ್ ಟು 0. ಈ -24 ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು 24, ಈ ಪ್ಲಸ್ 8 ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು -8. ಸೊ ಯಾವಾಗಲೂ ಏರಿಯಾ ಆಯಿತು, ಲೆಂತ್ ಆಯಿತು, ನೆಗೆಟಿವಲ್ಲಿ ಬರಲ್ಲ. ಸೊ ಇದು ನಮ್ದು ಆನ್ಸರ್ ಅಲ್ಲ, ಇದು ರೋಲ್ಡ್ ಔಟು. ಓಕೆ, ಸೊ ಆನ್ಸರ್ ಇಲ್ಲಿದೆ, ಎಕ್ಸ್ ಈಕ್ವಲ್ ಟು 24. ಸೊ ಸೈಡ್ ದೊಡ್ಡ ಏರಿಯಾದು 24 ಸೈಡ್, ಇದು ಎಕ್ಸ್ ಈಕ್ವಲ್ ಟು 24. ಸೊ ಈ ಇಕ್ವೇಷನಲ್ಲಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 16. ಸೊ ಎಕ್ಸ್ ವ್ಯಾಲ್ಯೂ 24 ಬಂದಿದೆ, ಮೈನಸ್ ವೈ ಈಕ್ವಲ್ ಟು 16. ಒಂದು ನಿಮಿಷ ಈ ಕಡೆ ಮಾಡೋಣ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 16. ಎಕ್ಸ್ ವ್ಯಾಲ್ಯೂ 24 ಬಂದಿದೆ, ಮೈನಸ್ ವೈ ಈಕ್ವಲ್ ಟು 16. ಈ ಪ್ಲಸ್ 24 ಈ ಕಡೆ ಹೋದಾಗ ಮೈನಸ್ ವೈ ಈಕ್ವಲ್ ಟು 16 ಮೈನಸ್ 24, ಮೈನಸ್ ವೈ ಈಕ್ವಲ್ ಟು -8. ಮೈನಸ್ ಕ್ಯಾನ್ಸಲ್ ಆಯಿತು. ಸೊ ಸೈಡ್ ಆಫ್ ದ ಫಸ್ಟ್ ಸ್ಕ್ವೇರ್ ಇಸ್ 24, ಸೆಕೆಂಡ್ ಸ್ಕ್ವೇರ್ ಇಸ್ 8. ಇದೇ ನಮ್ಮ ಆನ್ಸರ್. ಕ್ಲಿಯರ್? ಸ್ವಲ್ಪ ಲೆಂದಿ ಅನಿಸುತ್ತೆ, ಬಟ್ ಈಸಿಯೆಸ್ಟ್ ಕ್ವೆಶನ್ ನಮ್ಮ ಪ್ರಕಾರ. ಥ್ಯಾಂಕ್ ಯು.